ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ವಚನಾನಂದ ಶ್ರೀಗಳ ವಿರುದ್ಧ ಹೊಸ ಬಾಂಬನ್ನ ಟ್ರಸ್ಟಿಯೇ ಈಗ ಸಿಡಿಸಿರುವಂಥದ್ದು. ಪಂಚಮಸಾಲಿ ಸಮಾಜದ ಟ್ರಸ್ಟಿ ಏನಿದ್ದಾರೆ ಅವರು ವಚನಾನಂದ ಶ್ರೀಗಳ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದಂತಹ ಸಂದರ್ಭದಲ್ಲಿ ಶ್ರೀಗಳು ಮಕ್ಕಳಿಂದ ಪ್ರತಿದಿನ ಮಸಾಜ್ ಮಾಡಿಸಿಕೊಳ್ತಾ ಇದ್ರು. ಪ್ರತಿನಿತ್ಯ 4 ಮಕ್ಕಳನ್ನ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಮಸಾಜ್ಗೆ ಕರೀತಾ ಇದ್ರು ಅಂತೇಳಿ ಆರೋಪವನ್ನ ಮಾಡಿರೋದು. ಹಾಸ್ಟೆಲ್ ಮಕ್ಕಳು ಕಿರುಕುಳ ತಾಳಲಾರದೆ ಬಿಟ್ಟು ಹೋಗಿದ್ದಾರೆ ಮಸಾಜ್ ಸ್ವಾಮೀಜಿ ಅವರು ಅಂತೇಳಿ ಚಂದ್ರಶೇಖರ್ ಪೂಜಾರ್ ಆರೋಪವನ್ನ ಮಾಡಿದ್ದಾರೆ. ಟ್ರಸ್ಟಿ ಹಾಸ್ಟೆಲ್ ಮಕ್ಕಳನ್ನ ಕರೆಸಿಕೊಂಡು ಮಸಾಜ್ ಮಾಡಿಸಿಕೊಳ್ತಿದ್ರು. ಈ ಬಗ್ಗೆ ಮಕ್ಕಳೇ ಹೇಳಿದ್ದಾರೆ ಅಂತ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಸುದ್ದಿಗೋಷ್ಠಿಯನ್ನ ಮಾಡುವ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರ್ ಅವರು 2 ವರ್ಷಗಳ ಹಿಂದೆ ನಾವು ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡ್ತೀವಿ. ನಮ್ಮ ಮಠದಲ್ಲಿ 2 ವರ್ಷದಿಂದ ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡಿದ್ವಿ. ಅವತ್ತು ಏನು 60 ಜನ ಮಕ್ಕಳನ್ನ ನಾವು ಇಲ್ಲಿ ಕರ್ಕೊಂಡ್ ಬಂದ್ವಿ. ಆ 60 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಹೇಳಿ ಹಾಸ್ಟೆಲ್ ಇಟ್ಕೊಂಡಾಗ ಸ್ವಾಮೀಜಿ ನಮ್ಮ ಯಾರು ಟ್ರಸ್ಟ್ ಗಮನಕ್ಕೆ ಬರ್ದಂಗೆ ಸಂಜೆ ಇವತ್ತು ಆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಳ್ತಕ್ಕಂಥ ಪ್ರವೃತ್ತಿನ ನಮ್ ಯಾರಿಗೂ ಕೂಡ ಗೊತ್ತಿಲ್ಲದೆ ಪ್ರಾರಂಭ ಮಾಡಿದ್ರು. ಅನೇಕ ಮಕ್ಕಳು ನಮ್ಮ ದೊಡ್ಡವ್ರ ಗಮನಕ್ಕೆ, ಟ್ರಸ್ಟಿಗಳ ಗಮನಕ್ಕೆ ಅವ್ರು ತರಲೇ ಇಲ್ಲ. ಅನಂತರ ಇತ್ತೀಚೆಗೆ ಸುಮಾರು ಒಂದು 6-8 ತಿಂಗಳು ಆದ್ಮೇಲೆ ಮಕ್ಕಳು ಈ ರೀತಿ ನಮ್ಮನ್ನ ಪ್ರತಿನಿತ್ಯ 4 ಜನರಂತೆ ಸರ್ತಿ ಸಾಲಲ್ಲಿ ನಮಗೆ ಮಸಾಜ್ ಮಾಡೋದಕ್ಕೆ ಅವರು ರೂಮಿಗೆ ಕರೀತಾರೆ. ನಾವು ಮಸಾಜ್ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ, ನಾವು ಬಹಳಷ್ಟು ಒತ್ತಾಯಪೂರ್ವಕವಾಗಿ ಬಲವಂತದಿಂದ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿ ಯಾವಾಗ ಮಕ್ಕಳ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂತೋ ಅವಾಗ ನಮ್ಮ ಗಮನಕ್ಕೆ ಬಂತಿದೆ ಎಲ್ಲದೂ ಕೂಡ. ಇತ್ತೀಚಿನ ವರ್ಷದಲ್ಲಿ ನಾವು ಇದನ್ನೆಲ್ಲೂ ಬಹಿರಂಗ ಪಡಿಸಬಾರದು ಅನ್ನೋಂಥ ಕಾರಣದಿಂದ ಅವರನ್ನು ತಿರ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಸ್ವಾಮೀಜಿ ಆದಂಥವ್ರು ಈ ರೀತಿಯಾಗಿ ನಡ್ಕೊಳ್ಬಾರ್ದು, ನೀವು ಸರಿಯಾದಂತ ದಿಕ್ಕಲ್ಲಿ ಹೋಗ್ಬೇಕು, ನಿಮ್ಮ ಚಿಂತನೆಗಳು ಸರಿಯಾಗಿರ್ಬೇಕು, ಮಕ್ಕಳಿಗೆ ನೀವು ಗೀತೋಪದೇಶ ಧರ್ಮೋಪದೇಶವನ್ನು ಮಾಡ್ಬೇಕ ವಿನಃ ಈ ರೀತಿಯಾಗಿ ಮಕ್ಕಳಿಂದ ಮಸಾಜ್ ಅನ್ನ ಮಾಡಿಸ್ಕೊಳ್ಬಾರ್ದು ಅಂತಕ್ಕಂಥ ತಿಳುವಳಿಕೆನ ನಾವು ಯಾವಾಗ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ವೋ ಸಂಪೂರ್ಣವಾಗಿ ಇದರ ದಿಕ್ಕೇ ಬದಲಾಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಲೆಕ್ಕ ಕೊಡಿ ಚಳವಳಿನ ಮಾಡಿ ಅವರನ್ನ ತಿರ್ತಕ್ಕಂಥ ದಿಕ್ಕಿನಿಂದ ಬೇರೆ ಒಂದು ದಿಕ್ಕಿನ ಕಡೆಗೆ ಅದು ಹೋಗೋದಕ್ಕೆ ಅವರು ಪ್ರಯತ್ನಶೀಲರಾದ್ರು. ಇವೆಲ್ಲ ಮಕ್ಕಳು 10 ವರ್ಷ, 11 ವರ್ಷ, 12 ವರ್ಷ, 13 ವರ್ಷ ಬಾಲಕಿಯರಿಲ್ಲ, ಬಾಲಕರು ಮಾತ್ರ. ನಮ್ಮದು ಬಾಯ್ಸ್ ಹಾಸ್ಟೆಲ್ ಬರುತ್ತೆ. ಏನದು ಇವತ್ತು ಆ ಸ್ವಾಮೀಜಿಯ ಏನು ಅವ್ರ ಬಾಯಲ್ಲಿ ಮಾತುಗಳು ಏನು ಬರ್ತದೆ, ಅವ್ರ ಬಾಯಿ ಎತ್ತಿದ್ರೆ ಯಾರಿಗಾದ್ರೂ ಮಾತಾಡೋದು ಬರೀ ಸೂಳೆ ಮಗನೆ, ಬೋಳಿ ಮಗನೆ, ಕೆಟ್ಟ ಪದಗಳಿಂದ ಒಬ್ಬ ಸ್ವಾಮೀಜಿ ಮಾತನಾಡ್ತಾರೆ. ಆ ಸ್ವಾಮೀಜಿಯ ಏನು ಅವ್ರ ಬಾಯಲ್ಲಿ ಮಾತುಗಳು ಏನು ಬರ್ತದೆ, ಅವ್ರ ಬಾಯಿ ಎತ್ತಿದ್ರೆ ಯಾರಿಗಾದ್ರೂ ಮಾತಾಡೋದು ಬರೀ ಸೂಳೆ ಮಗನೆ, ಬೋಳಿ ಮಗನೆ, ಕೆಟ್ಟ ಪದಗಳಿಂದ ಒಬ್ಬ ಸ್ವಾಮೀಜಿ ಮಾತನಾಡ್ತಾರೆ. ಇವತ್ತಿಲ್ಲಿ ಒಂದು ಸಣ್ಣದು ಒಂದು ಪ್ಲೇ ಮಾಡ್ತೀನಿ ನಿಮಗೆ. ಕೆಲಸಗಳಿಗೆ ನಮ್ಮನ್ನು ದುರುಪಯೋಗಪಡಿಸಿಕೊಂಡರು. ಅವರು ತಮ್ಮ ವೈಯಕ್ತಿಕ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜಿಗೆ ಹೋಗ್ತೀವಿ ಅಂದರೆ ನಮಗೆ ಏನು ನಮ್ಮ ಮಂದಿಗೆ ಏನು ಕೆಲಸ ಸಿಗಲ್ಲ ಅಂತಂದು ಅವಾಚ್ಯ ಶಬ್ದಗಳಿಂದ ನಮಗೆ ಬೈದರೆ. ಹಾಗಾಗಿ ಇವರು ನಮ್ಮ ಸ್ವಾಮೀಜಿಯವರು ನಮ್ಮ ಕಾಲೇಜ್ ಹೋಗೋಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕುಂಠಿತಗೊಂಡಿದೆ. ಇದನ್ನು ನನ್ನ ಸ್ವ ಇಚ್ಛೆಯಿಂದ ಹೇಳಿದ್ದೇನೆ. ನನ್ನ ಶಿಕ್ಷಣ ಕುಂಠಿತಗೊಳ್ಳಲು ವಚನಾನಂದ ಸ್ವಾಮೀಜಿಯವರೇ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.